ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಲ್ಲಿ ಒಂದು ದೊಡ್ಡ ಮರದ ಮೇಲೆ ಒಂದು ಗಂಡು ಹಕ್ಕಿ ಮತ್ತೊಂದು ಹೆಣ್ಣು ಹಕ್ಕಿ ತಮ್ಮ ಗೂಡು ಮಾಡಿಕೊಂಡು ಬದುಕ್ತಾ ಇದ್ವು. ಎರಡೂ ಹಕ್ಕಿಗಳು ದಿನವೆಲ್ಲ ಆಹಾರ ಹುಡುಕ್ತಾ ಸಂಜೆ ಆಗೋದ್ರೊಳಗೆ ಗೂಡು ಸೇರ್ತಾ ಇದ್ವು. ಎರಡೂ ಹಕ್ಕಿಗಳು ಖುಷಿ ಖುಷಿಯಾಗಿ ಜೀವನ ಸಾಗಿಸ್ತಾ ಇತ್ತು. ಕಾಲ ಹೀಗೆ ತಿರುಗ್ತಾ ಇತ್ತು. ನಿಧಾನವಾಗಿ ಅಕ್ಟೋಬರ್ ತಿಂಗಳು ಬಂತು. ಚಳಿ ಹೆಚ್ಚಾಯಿತು. ಕಾಡಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಶೀತ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು. ಒಂದು ದಿನ ಕಾಡಲ್ಲಿ ಜೋರಾಗಿ ಗಾಳಿ ಬೀಸುವುದಕ್ಕೆ ಶುರುವಾಯಿತು. ಕೊರೆಯುವ ಚಳಿ. ಗಂಡು ಮತ್ತು ಹೆಣ್ಣು ಹಕ್ಕಿ ಎರಡು ಗೂಡಲ್ಲಿ ಆರಾಮಾಗಿತ್ತು. ಅಷ್ಟೊತ್ತಿಗೆ ಚಳಿ ತಾಳೋದಕ್ಕೆ ಆಗದೆ ಒಂದು ಮಂಗ ಆ ಹಕ್ಕಿಗಳು ಗೂಡು ಕಟ್ಟಿದ್ದ ಮರದ ಮೇಲೆ ಬಂತು. ಕೊರೆಯುವ ಚಳಿಗೆ ಕೋತಿ ನಡುಗ್ತಾ ಇತ್ತು. ಚಳಿ ತಾಳಲಾಗದೆ ಮರದ ಕಾಂಡ ಹಿಡಿದು ಕೋತಿ ಅಲ್ಲೇ ಕುಳಿತು ಬಿಡ್ತು. ಸಿಕ್ಕಾಪಟ್ಟೆ ಚಳಿ ಇದ್ದ ಕಾರಣ ಕೋತಿಯ ಹಲ್ಲುಗಳು ನಡುಗ್ತಾ ಇತ್ತು. ಚಳಿಯಿಂದ ಕೋತಿ ಕಟಕಟ ಹಲ್ಲು ಕಡಿಯುವ ಸದ್ದು ಹಕ್ಕಿಗಳ ಕಿವಿಗೂ ಬಿತ್ತು.